ಏನು ಕಾರಣ? ಬಣ ಅನ್ನೋದು ಯಾವುದಿಲ್ಲ. ಬಣ ಒಂದೇ, ಬಿ ಜೆ ಪಿ ಅನ್ನೋದು ಒಂದೇ ಬಣ. ಒಂದು ಅನುಭವ. ಎರಡನೇದು ನಾನು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ, ಈ ಹಿಂದೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೆ ಅನುಭವ. ಹೀಗಾಗಿ ಎಲ್ಲರನ್ನ ಸಮನ್ವಯ ಮಾಡಿಕೊಳ್ತಿರ್ತಕ್ಕಂಥದ್ದು ಐತೆ ಅನ್ನುವಂಥ ಒಂದು ಕಾರಣದಿಂದ ಆ ವಿಶ್ವಾಸವನ್ನು ನಿಲ್ಲಿಸಿ, ಯಾಕಂದ್ರೆ ಮತ್ತೆ ನಾವು ಈ ಪಾರ್ಲಿಮೆಂಟ್ ಚುನಾವಣೆ ಈ ಕಾರಣದಿಂದ ಪಕ್ಷವನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತೊಗೊಂಡು ಹಿಂದೆಂದಿಗಿಂತಲೂ ಹೆಚ್ಚಿನ ಮತಗಳ ಆಯ್ಕೆಯಿಂದ ನಾವು ಗೆಲ್ಲಬೇಕು ಅನ್ನೋ ಕಾರಣದಿಂದ ಅದು ನಮಗೆ ಜವಾಬ್ದಾರಿ ಅಂತ ಅನ್ಬೋದು. ಅಸಮಾಧಾನ ಅನ್ನೋದು ಯಾವುದೂ ಇಲ್ಲ. ಈಗ ನನ್ನ ಆಯ್ಕೆ ಒಳಗೇ ಎಲ್ಲರಿಗೆ ಗೊತ್ತಾಗಿದ್ದೇನೆಂದ್ರೆ ಈ ಎಲ್ಲರಿಗೂ ವಿಶ್ವಾಸ, ನಾಯಕರು ಕಾರಣ ಎಲ್ಲರ ವಿಶ್ವಾಸದಿಂದಲೇ ಇವತ್ತು ನನ್ನ ಆಯ್ಕೆ ಆಗಿರ್ತಕ್ಕಂಥದ್ದು. ಇದು ಯಾವುದೋ ಹಣ ಪರವಾಗಿದ್ದೆ ಅಂತ ಸಿಕ್ತು, ನೀವು ಪಕ್ಷದ ಪರವಾಗಿ ಕೆಲಸ ಮಾಡ್ಕೊಂಡು ಕಳೆದ 25 ವರ್ಷದಿಂದ ಪಕ್ಷನೇ ನನಗೆ ಪಕ್ಷದ ಒಂದು ಮನೆ ಕೊಂಡ್ಕೊಂಡು ಹೋಗಲ್ಲ. ನಮಗೂ ಗೊತ್ತದ ಕಳೆದ ನಮ್ಮ ಜಿಲ್ಲೆಯ ಎರಡನೇ ಅವಧಿ ನಾವು ಜಿಲ್ಲಾಧಿಕಾರಿ ಆಗಬೇಕಾದ್ರೆ ಎಲ್ಲರೂ ಒಂದು ವಿಶ್ವಾಸವನ್ನು ಇಟ್ಕೊಂಡು ಹೋಗಿ ಮತ್ತು ನನ್ನ ಜವಾಬ್ದಾರಿ ಈ ಜವಾಬ್ದಾರಿ ಅನ್ನೋದಕ್ಕೆ ಇದೊಂದು ಕೆಲಸ ಅಂದರೆ ಹೊಸಬ್ರು ಸೂಕ್ತಿತ್ತು ಅಂತಲೂ ಅದ ಒಂದು ಅನುಭವದ ಹಿನ್ನೆಲೆಯಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡಂತ ಅನುಭವ ಬರ್ತಿತ್ತು. ಕೆಲವೊಂದು ರಾಜಕಾರಣದೊಳಗೆ ಲೆಕ್ಕಾಚಾರಗಳು ಮಾಡಿರ್ತಾರೆ. ಅವರ ಹಿರಿಯರು ಏನು ಲೆಕ್ಕಾಚಾರ ಮ್ಯಾಗೆ ಮಾಡಿರೋದು ನನಗೆ ಗೊತ್ತಿಲ್ಲ, ಅದಕ್ಕೆ ಅವರೇ ಉತ್ತರ ನನಗೆ ಕ್ಲಿಯರಾಗಿ ಹೇಳೋದು. ನನಗೆ ಮಾತ್ರ ಜವಾಬ್ದಾರಿ ಕೊಟ್ಟಾಗ ಪ್ರಾಮಾಣಿಕತೆ ಅಂದರೆ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ, ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ತೀನಿ. ಕಳೆದ ವಿಧಾನಸಭಾ ಚುನಾವಣೆ ಕ್ಷೇತ್ರಗಳು ಕೇವಲ ಗೆದ್ದಿದ್ದು ನೀವು ಅಧ್ಯಕ್ಷ, ನಿಮ್ಮ ಅಧ್ಯಕ್ಷ ಲೋಕದರ್ಶನ ಪಾಲಿಕೆಯಲ್ಲಿ ಹೆಚ್ಚು ಸ್ಥಾನ ಇದ್ದು ಕೂಡ ನೀವು ಅಧಿಕಾರ ಹಿಡಿಯಕ್ಕೆ ಆಗಿಲ್ಲ. ಈಗ ಪಾಲಿಕೆ ಚುನಾವಣೆಯಲ್ಲಿ ಸದಸ್ಯರ ಮ್ಯಾಗ ನಿಂತಿತ್ತು ನಮ್ಮದು ವಿಧಿ ಆಟ. ಈ ಬಾರಿ ನಮ್ಮ ಒಬ್ಬ ಸದಸ್ಯನ ಕಳ್ಕೊಂಡೇವು, ನಿಧನರಾದ್ರಂತ ಕಂಡು ನಮ್ಮ ಸಂಖ್ಯಾಬಲ ಕೊರತೆಯಾಗಿ ನಾವು ಕಳ್ಕೊಂಡಿದ್ದೇನ. ನಾವು ಇದನ್ನು ಹಿಂದೆ 2 ತಿಂಗಳಿಂದ ನಾವು ಸಂಖ್ಯಾಬಲ ಕೂಡಿದಾಗ ತಡೆ ಹತ್ತಿರ ತೊಗೊಂಬಂದು ಕೆಷ್ಟ ಅದನ್ನು ತಡೆದ್ರೆ ನಾವು ಕಾರಣಕ್ಕೆ ಅವತ್ತು ಆಗಲಿಲ್ಲ. ಇವತ್ತು ನಮ್ಮ ಒಬ್ಬರು ಸದಸ್ಯ ನಿಧನರಾದ್ರಂತ ನಮ್ಮ ಕಾರಣಕ್ಕೆ ನಾವು ಅದನ್ನು ಕಳ್ಕೊಂಡು ಮತ್ತೆ ನಾವು ಅದನ್ನು ಚುಕ್ಕಾಣಿಯನ್ನು ಹಿಡಿತೀವಿ. ಸರ್, ಇನ್ನೊಂದು ಜೇಂದ್ರ ರಾಜ್ಯಾಧ್ಯಕ್ಷ ನಾವು ಭ್ರಷ್ಟಾಚಾರ ನೇರವಾಗಿ ಶಿಸ್ತು ಉಲ್ಲಂಘನೆ ಆಗಲ್ಲ. ನೀವು ಜಿಲ್ಲಾಧ್ಯಕ್ಷರು ನಾನು ಆಗಲೇ ಹೇಳಿದೆ, ನನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ರೀತಿ ಒಳಗೆ ನಾನು ಮಾತಾಡ್ತೇನೆ. ಅವರು ಶಾಸಕರು, ಹೀಗಾಗಿ ಅದರ ಬಗ್ಗೆ ರಾಜ್ಯದ ಹಿರಿಯರು ಮತ್ತು ಕೇಂದ್ರದ ನಾಯಕರು ಅದರ ಬಗ್ಗೆ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿಂದ ನೀವೇನಾದರೂ ಅವರಿಗೆ ಕಳಿಸ್ರಿ, ಯಾವ ರೀತಿ ವರ್ತನೆ ಇದೆ, ಯಾವ ರೀತಿಯನ್ನು ಮಾತಾಡಿದ್ದಾರೆ, ಈ ರೀತಿ ಏನಾದರೂ ನಿಮ್ಮ ಕಡೆಯಿಂದ ಏನು ಕೇಳಿದ್ದಾರೆ? ಯಾವುದ್ರ ಬಗ್ಗೂ ಹೇಳಿಲ್ಲ, ಯಾವುದ್ರ ಬಗ್ಗೆ ಕೇಳಿಲ್ಲ. ಯಾವ ವಿಷಯಗಳನ್ನು ಮುಚ್ಚಿದ್ದು ಯಾವುದೆಲ್ಲ ಎಲ್ಲರೂ ಬಯರಂಗೆ. ಇದು ಒಂದೇ ಸೋಷಿಯಲ್ ಮೀಡಿಯಾವನ್ನು ಕಳೆದ 10 ವರ್ಷದ ಇತಿಹಾಸ, ಇಂದು 10 ವರ್ಷದ ಇತಿಹಾಸ, 20 ವರ್ಷದ ಇತಿಹಾಸ. ನನಗೆ ರಮೇಶ್ ಜಿಲ್ಲೆಯವರು ಏನು ಸಚಿವರಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಹೊಸದವರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು. ಕಾರಣ ಸರ್ ನಮ್ಮ ಜಿಲ್ಲೆಯವರು ಉಪಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಜನ ಹಿರಿಯರನ್ನ ನಮ್ಮ ಪಾರ್ಟಿಯಿಂದ ಇಲ್ಲಿ ಬೆಳೆದು ಬಂದಿರ್ತಕ್ಕಂಥವ್ರು. ಅವರೆಲ್ಲರಿಗಿಂತ ಒಂದು ವಿಶ್ವಾಸ ಪ್ರೀತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಯಾವುದೋ ಒಂದು ಪಾರ್ಟಿ ಒಂದು ಪಂಗಡ ಕಾಲದಲ್ಲಿ ಸರಿ ಇಲ್ಲ ಅಂತ. ನೀವು ಜಿಲ್ಲಾಧ್ಯಕ್ಷರಾಗಿದ್ದು ಕೆಲವೊಂದು ಅಸಮಾಧಾನ ಏನು ಹೇಳಿಕೆ ಇಷ್ಟಪಡ್ತೀರೋ? ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದ್ರಿ, ಇಡೀ ನಾನು ಹೋದ ನನಗೆ ಫೋನ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಭೇಟಿಯಾಗಕ್ಕೆ ಆಗ್ತಾ ಇಲ್ಲ. ಆ ರೀತಿಯಿಂದ ಪ್ರೀತಿ ಕೊಟ್ಟಾಗ ಗೊತ್ತಾಗಲ್ಲ. ಎಲ್ಲ ಒಳಗೆ ಬೇಗುದಿ ಹೊರ ಬೇಗುದಿ ಎಲ್ಲ ಒಂದೇ ಅದ. ಎಲ್ಲರಿಗೂ ಒಂದು ವಿಶ್ವಾಸ ಅದ, ಯಾಕಂದ್ರೆ ಪ್ರೀತಿಯಿಂದ ಸಜ್ಜನರ ಬಾಗಿ ಎಲ್ಲರನ್ನ ವಿಶ್ವಾಸ ಇಟ್ಟುಕೊಂಡು ಅತ್ಯಂತ ನಮ್ರತೆ ಭಾವದಿಂದ ಹೋಗ್ತಾನಂತ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತರಿಂದ ಅದ. ಹೀಗಾಗಿ ಎಲ್ಲ ಕಾರ್ಯಕರ್ತರಿಗೆ ನಿಮ್ಮ ಕ್ಷೇತ್ರದಲ್ಲಿ ನಡೆಯೋರಿಗೆ ಎಲ್ಲರಿಗೂ ಸಮಾಧಾನ ಅದ, ಎಲ್ಲರೂ ಸ್ವೀಕಾರ ಮಾಡ್ಯಾರ ಸರ್. ಎಲ್ಲೂ ಇಲ್ಲ, ಅವರೇ ಎಲ್ಲರೂ ನನ್ನ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿಬೇಕಂತ ಎಲ್ಲರ ಅಪೇಕ್ಷೆ ಮೇರೆಗೆ ಇವತ್ತು ನಾನು ಮತ್ತೊಂದು ಜವಾಬ್ದಾರಿ ಕೊಟ್ಟಿರ್ತೇನೆ. ಜಿಲ್ಲಾ ಕಮಿಟಿಯನ್ನು ಪುನರ್ರಚನೆ ಮಾಡ್ತಾರೆ, ಅದೇ ಮುಂದೆ ಈಗ ರಾಜ್ಯದ ಅಧ್ಯಕ್ಷರು ಇನ್ನೊಂದು 2 ದಿವಸವಾಗಿ ಅವ್ರು ಏನು ಸೂಚನೆ ಕೊಡ್ತಾರೆ ಅದರದ ಮ್ಯಾಗ ನಮ್ಮ ಮುಂದೆ. ಧನ್ಯವಾದಗಳು.